ಸ್ನೇಹಿತರೆ, ನಾಳೆ ಶುಕ್ರವಾರ ಪರಮ ಪವಿತ್ರವಾದಂಥ ಶ್ರಾವಣ ಮಾಸ ಆರಂಭವಾಗ್ತದೆ. ಶ್ರಾವಣ ಮಾಸ ಅಂದ್ರೇ ಮಂಗಳ ಕಾರ್ಯಗಳಿಗೆ ಅತ್ಯಂತ ಅದ್ಭುತವಾದಂಥ ಒಂದು ಮಾಸ, ಒಂದು ರೀತಿಯ ಹಬ್ಬ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಶ್ರಾವಣ ಮಾಸ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಶ್ರಾವಣ ಮಾಸದಲ್ಲಿ ಮಾಡುವಂಥ ಪೂಜಾ ಕಾರ್ಯಗಳಾಗಿರ್ಬಹುದು, ಯಾವುದೇ ವ್ರತಾಚರಣೆಗಳಾಗಿರ್ಬೋದು, ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಹಣವನ್ನು ತಂದುಕೊಡುತ್ತೆ. ಇದೇ ಶ್ರಾವಣ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಕೂಡ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಈ ದಿನ ದಾಸವಾಳದ ಎಲೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ, ಅದೃಷ್ಟ ಒಲಿದು ಬರುತ್ತೆ, ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿತ್ತು, ಭೂಮಿ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಆಭರಣಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥದ್ದು ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನೀವು ನಾಳೆ ಸಾಯಂಕಾಲ 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಒಳ್ಳೆಯದಾಗುತ್ತೆ. ಅಂದರೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ. ಶುಕ್ರವಾರ ಆಗಿದೆ, ಶ್ರಾವಣ ಮಾಸ ಆರಂಭವಾಗಿದೆ. ಶುಭಪ್ರದಾಯಕವಾಗಿ ಶ್ರಾವಣ ಮಾಸದ ಶುಕ್ರವಾರವನ್ನು ಆರಂಭ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಒಳಿತನ್ನು ಕಂಡುಕೊಳ್ತೀರಾ. ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನು ಇಟ್ಕೊಳ್ಳಿ. ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಬಾಗಿಲಿಗೆ ತೋರಣವನ್ನು ಕೂಡ ನೀವು ಕಟ್ಕೊಳ್ಬೇಕಾಗತ್ತೆ. ಮನೆಯನ್ನು ಒರೆಸುವಂಥ ಅಂದರೆ ನೆಲವನ್ನು ಒರೆಸುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿನವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ. ಇಲ್ಲ ಗೋಮೂತ್ರವಾಗಲಿ ಅಥವಾ ಅರಿಶಿಣದ ನೀರನ್ನಾದರೂ ಸರಿ ಸ್ನೇಹಿತರೆ, ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಶ್ರಾವಣ ಮಾಸದ ಆರಂಭ, ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಮಂಗಳ ಸ್ನಾನದ ರೀತಿಯಲ್ಲಿ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಮನೆಯಲ್ಲಿರುವಂಥ ದಾರಿದ್ರ್ಯ, ಮೈಯಲ್ಲಿರುವಂಥ ದಾರಿದ್ರ್ಯ ಎಲ್ಲವನ್ನು ನಿವಾರಣೆ ಮಾಡುತ್ತೆ ಈ ಒಂದು ಸ್ನಾನ. ಮಾನಸಿಕ ಚಿಂತನೆಯನ್ನು ಹೆಚ್ಚಿಸುತ್ತೆ, ಎಲ್ಲ ರೀತಿಯ ಗ್ರಹದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಳಿ. ಈ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ. ಶುಕ್ರವಾರ ಹಳದಿ ಬಣ್ಣ ಅಥವಾ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣ, ಈ 3 ಬಣ್ಣದಲ್ಲಿ ನೀವು ಯಾವುದನ್ನಾದರೂ ಧರಿಸ್ಬೋದು. ಡಾರ್ಕ್ ಬ್ಲೂ ಆಗಿರ್ಬೋದು, ಕಪ್ಪು ಬಣ್ಣ, ಕಂದು ಬಣ್ಣ, ಗ್ರೇ ಕಲರ್ ಅಂತ ಏನು ಹೇಳ್ತೀವಿ, ಆ ಥರದ ಬಣ್ಣದ ಬಟ್ಟೆಗಳನ್ನು ಈ ದಿನ ಧರಿಸೋದಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯಲ್ಲಿ ಮಂಗಳಕರವಾಗಿ ರೆಡಿಯಾಗಿ ಅಮ್ಮನವ್ರನ್ನ ಪೂಜೆ ಮಾಡಿ. ಅಂದರೆ ಹೆಣ್ಮಕ್ಳು ಶುಭಪ್ರದಾಯಕವಾಗಿರಬೇಕು, ಮುಡಿಗೆ ಹೂ ಇರಬೇಕು, ಕೈಗೆ ಬಳೆ ಇರಬೇಕು, ಸೀರೆ ಉಟ್ಕೊಳ್ಬೋದು ಅಥವಾ ನಿಮ್ಮ ಚೂಡಿದಾರ ಕೂಡ ಹಾಕ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಪೂಜೆ ಮಾಡುವಾಗ ಒಂದು ಹಣೆಗೆ ಬೊಟ್ಟು, ಕೈಗೆ ಬಳೆ ಇದನ್ನೆಲ್ಲ ಹಾಕ್ಕೊಂಡು ಶುಕ್ರವಾರ, ಶ್ರಾವಣ ಶುಕ್ರವಾರದಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮಿ ಒಲಿದು ಬರ್ತಾಳೆ. ಲಕ್ಷ್ಮಿ ಅಲಂಕಾರ ಪ್ರಿಯಳು. ಹಾಗಾಗಿ ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಶ್ರಾವಣ ಮಾಸ ಶುಕ್ರವಾರ ಬಂದಿರೋದೇ ಅದ್ಭುತ ಸ್ನೇಹಿತರೆ. ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಅಮ್ಮನವ್ರನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ, ಅಮ್ಮನವರಿಗೆ ತಪ್ಪದೆ ನೈವೇದ್ಯವನ್ನು ಇಡಿ, ತಪ್ಪದೆ ದೀಪಾರಾಧನೆಯನ್ನು ಮಾಡಿ. ದೀಪಾರಾಧನೆ ಮಾಡುವಾಗ ತುಪ್ಪದ ದೀಪಾರಾಧನೆ ವಿಶಿಷ್ಟ ಅಂತಲೇ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ವಿಪರೀತವಾದಂತಹ ಧನಪ್ರಾಪ್ತಿ ಯೋಗ ನಮಗೆ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ, ಅಮ್ಮನವರಿಗೆ ಸುಗಂಧ ಭರಿತವಾದಂಥ ಪುಷ್ಪಗಳು, ಮಲ್ಲಿಗೆ ಆಗಿರಬಹುದು ಅಥವಾ ದಾಸವಾಳ ಹೂವು ಕೂಡ ಇಷ್ಟ ಆಗುತ್ತೆ, ಹಾಗೆಯೇ ಸೇವಂತಿಗೆ ಹೂವು ಕೂಡ ಇಷ್ಟ ಆಗುತ್ತೆ, ಕೆಂಪು ಬಣ್ಣದ ಹೂಗಳು, ಗುಲಾಬಿ ಹೂಗಳು, ಇದೆಲ್ಲ ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರವಾದಂಥ ಪುಷ್ಪಗಳು. ಈ ಯಾವುದಾದ್ರೂ ಹೂವನ್ನಾದರೂ ಸರಿಯೇ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ನೀವು ಇದನ್ನು ಅಲಂಕಾರ ಮಾಡಿಬಿಟ್ಟು ಅಮ್ಮನವರಿಗೆ ನೀವು ದೀಪಾರಾಧನೆ ಮಾಡುವಾಗ ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಏಲಕ್ಕಿ ದೀಪದಲ್ಲಿ ಇತ್ತು ಅಂತ ಹೇಳಿದ್ರೆ ಧನಾಕರ್ಷಣೆಯನ್ನು ಮಾಡುತ್ತೆ, ಗಂಡನ ಸಂಪಾದನೆ ಹೆಚ್ಚಾಗುತ್ತೆ, ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ದಿನ ಉಪ್ಪಿನ ದೀಪಾರಾಧನೆ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಉಪ್ಪಿನ ದೀಪಾರಾಧನೆ ಕೂಡ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಶ್ರಾವಣ ಮಾಸದಲ್ಲಿ ಉಪ್ಪಿನ ದೀಪಾರಾಧನೆ ಮಾಡಿಕೊಂಡ್ರೆ ಹಣ ವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಉಪ್ಪಿನ ದೀಪವನ್ನು ನಾವು ಐಶ್ವರ್ಯ ದೀಪ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನ ಬೇಡಿದರೆ ಸಾಕು, ಖಂಡಿತ ಎಲ್ಲವೂ ಕೂಡ ಒಳಿತಾಗುತ್ತೆ. ಅಮ್ಮನವರಿಗೆ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯ ಅಂದರೆ ಬಹಳ ಪ್ರೀತಿಕರವಾದಂಥದ್ದು ಸ್ನೇಹಿತರೆ. ಹಾಗಾಗಿ ಬೆಲ್ಲದಿಂದ ಯಾವುದಾದ್ರೂ ಒಂದು ನೈವೇದ್ಯ, ಸಿಹಿಯನ್ನು ಆದರೂ ಸರಿಯೇ ನೈವೇದ್ಯ ಮಾಡಿ, ಸಾಧ್ಯ ಆದರೆ ಡ್ರೈ ಫ್ರೂಟ್ಸ್ ಇಡಿ, ಇಲ್ಲಾಂದರೆ ಬೆಲ್ಲವನ್ನಾದರೂ ನೈವೇದ್ಯವಾಗಿಡಿ, ಹಸಿ ಹಾಲನ್ನು ಇಡ್ಬೋದು, ಹಣ್ಣುಗಳನ್ನು ಇಡ್ಬೋದು, ಬಾಳೆಹಣ್ಣಾದರೂ ಸರಿ ಅಮ್ಮನವರಿಗೆ ಇದನ್ನು ನೈವೇದ್ಯವನ್ನು ಮಾಡಿಕೊಂಡು ಮಂಗಳಕರವಾಗಿ ಶೀಘ್ರವಾಗಿ ದೀಪಾರಾಧನೆ ಮಾಡ್ಕೊಳ್ಳಿ. ಒಂದು 9-10 ಗಂಟೆ ಒಳಗಡೆ ದೀಪಾರಾಧನೆ ಮಾಡ್ಕೊಳ್ಳಿ. ಸಂಧ್ಯಾಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡ್ಕೊಳ್ಳಿ. ಹಾಗೆ ಶ್ರಾವಣ ಮಾಸ ಆರಂಭವಾಗಿರೋದ್ರಿಂದ ಮನೆಯ ಮುಖ್ಯ ದ್ವಾರಕ್ಕೆ ಓಂ ಸ್ವಸ್ತಿಕ್ ಚಿತ್ರವನ್ನು ನೀವು ಅರಿಶಿಣ ಗಂಧದಿಂದ ಬರೆದ್ರಿ ಅಂದರೆ ಖಂಡಿತ ಇದು ಒಳಿತನ್ನು ತಂದು ಕೊಡುತ್ತೆ, ಮನೆಗೆ ಶುಭವನ್ನು ತಂದು ಕೊಡುತ್ತೆ, ಮನೆಗೆ ಒಂದು ಒಳ್ಳೆಯ ಲಕ್ಷ್ಮೀ ದೇವಿಯ ಆವಾಹನೆ ಆಗೋದಕ್ಕೆ
ಸಹಾಯ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ. ಅಮ್ಮನವ್ರನ್ನ ಆಹ್ವಾನ ಮಾಡ್ಕೊಂಡಂಗೆ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಸ್ವಸ್ತಿಕ್ ಓಂ ಚಿತ್ರವನ್ನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕೂಡ ನೀವು ಬರ್ಕೋಬಹುದು ಸ್ನೇಹಿತರೆ. ಈ ಪ್ರಕಾರದಲ್ಲೆಲ್ಲ ಮಾಡಿಕೊಂಡು ಸ್ನೇಹಿತರೆ ಈ ಒಂದು ತಂತ್ರವನ್ನ ನೀವು ಸಾಯಂಕಾಲದ ಒಳಗಡೆ ಮಾಡ್ಕೊಳ್ಳಿ, 6 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ದಾಸವಾಳ ಗಿಡ ಅನ್ನೋದು ಪರಮ ಪುಣ್ಯವಾದಂತಹ ಒಂದು ಗಿಡ ಅಂತಾನೆ ಹೇಳ್ಬೋದು, ದೈವ ವೃಕ್ಷ ಅಂತಾನೆ ಹೇಳ್ಬೋದು. ದೇವಾನುದೇವತೆಗಳಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ಲಕ್ಷ್ಮಿ ಮತ್ತೆ ನಾರಾಯಣರಿಗೆ ಅತ್ಯಂತ ಪ್ರೀತಿಕರ ಈ ದಾಸವಾಳ ಅಂತಾನೆ ಹೇಳಲಾಗುತ್ತೆ. ಯಾವ ಮನೆಯ ಮುಂದೆ ದಾಸವಾಳ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಯೂರಿರ್ತಾಳೆ, ನಾರಾಯಣ ಅಂದ್ರೆ ವಿಷ್ಣು ನೆಲೆಯೂರಿರ್ತಾರೆ ಅಂತಾನೆ ಹೇಳಲಾಗುತ್ತೆ. ದಾಸವಾಳದ ಪುಷ್ಪವನ್ನ ನೀವು ಲಕ್ಷ್ಮೀ ದೇವಿಗೆ ಮತ್ತೆ ವಿಷ್ಣುವಿಗೆ ನೀವು ಇದನ್ನ ಮುಡಿಸಿದ್ರಿ ಅಂದ್ರೆ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ, ವಿಷ್ಣು ಕೂಡ ಸಂತೃಪ್ತರಾಗ್ತಾರೆ ಅಂತಾನೆ ಹೇಳಲಾಗುತ್ತೆ. ಇಂತಹ ಒಂದು ದಾಸವಾಳ ಏನಿದೆ, ಕೆಂಪು ದಾಸವಾಳವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಂಪು ದಾಸವಾಳದ ಎಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಆ ಎಲೆಯನ್ನು ಶೀಘ್ರವಾಗಿ 6 ಗಂಟೆ ಒಳಗಡೆ ನೀವು ತೆಗೆದು ಅದನ್ನು ಸ್ವಚ್ಛ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಸ್ವಚ್ಛ ಮಾಡಿ ಇಟ್ಕೊಂಡು ಆ ಎಲೆಯ ಮೇಲೆ ಸ್ವಲ್ಪ ಅರಿಶಿಣ, ಗಂಧ, ಸ್ವಲ್ಪ ಗಂಗಾಜಲ ಇದ್ರೆ ಗಂಗಾಜಲ, ಇಲ್ಲ ನೀರಿನಿಂದ ಅರಿಶಿಣ ಗಂಧವನ್ನು ಮಿಶ್ರಣ ಮಾಡಿ ಓಂ ಅನ್ನೋ ಒಂದು ಬೀಜಾಕ್ಷರವನ್ನು ಆ ಒಂದು ದಾಸವಾಳದ ಎಲೆಯ ಮೇಲೆ ಬರಿಬೇಕಾಗುತ್ತೆ. ಓಂ ಅನ್ನೋ ಬೀಜಾಕ್ಷರ ಅನ್ನೋದು, ಓಂಕಾರ ಅನ್ನೋದು ಸರ್ವಶ್ರೇಷ್ಠವಾದಂತಹ ಒಂದು ಬೀಜಾಕ್ಷರ ಸ್ನೇಹಿತರೆ. ಹಾಗಾಗಿ ಓಂ ಅನ್ನೋದನ್ನ ನೀವು ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಬೆಲ್ಲದ ತುಂಡನ್ನ ಇಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಡಿ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ, ಸಂಕಲ್ಪವನ್ನ ಮಾಡ್ಕೊಳ್ಳಿ. ಧನಾಭಿವೃದ್ಧಿಗಾಗಿ, ಹಣಕಾಸಿನ ವೃದ್ಧಿಗಾಗಿ, ಆಸ್ತಿ ಮನೆ ಖರೀದಿ ಮಾಡಬೇಕು, ನಾನು ಕೂಡ ಒಂದು ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಜೀವನದಲ್ಲಿ ಎಲ್ಲ ಯಶಸ್ಸನ್ನ ಕಾಣಬೇಕು, ಆಭರಣಗಳನ್ನು ಖರೀದಿ ಮಾಡಬೇಕು, ಅದಕ್ಕೋಸ್ಕರ ಈ ಒಂದು ಪರಿಹಾರವನ್ನು ಮಾಡ್ಕೋತಾ ಇದ್ದೀನಿ ಅಂತೇಳಿ. ಯಾಕಂದರೆ ಬೆಲ್ಲದಿಂದ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರ ಶುಕ್ರವಾರ ನಮಗೆ ಅದ್ಭುತವಾಗಿ ಫಲವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಬೆಲ್ಲ ಹಣ ಮತ್ತು ಆಭರಣವನ್ನು ವೃದ್ಧಿಸುವಂಥ ಶಕ್ತಿಯನ್ನು ಹೊಂದಿದೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ನಾವು ಮಾಡಿಕೊಂಡ ನಂತರ ಇದನ್ನು ನಾವು ಸಾಯಂಕಾಲ 4 ರಿಂದ 5 ಗಂಟೆ ಒಳಗಡೆ ನೀವು ಹತ್ತಿರದಲ್ಲಿ ನೀವು ಯಾವುದಾದ್ರೂ ದೇವಾಲಯದ ಆವರಣದಲ್ಲಿ ಅರಳಿ ಮರ ಇರುತ್ತೆ, ಅರಳಿ ಮರ ಅಥವಾ ಬೇವಿನ ಮರ ಅಥವಾ ಬಿಲ್ವಪತ್ರೆ ಮರ ಯಾವುದಾದ್ರೂ ಸರಿ, ದೈವ ವೃಕ್ಷ ಇರುವಂತಹ ಜಾಗದಲ್ಲಿ ಇದನ್ನ ಇಟ್ಬಿಟ್ಟು ಬರಬೇಕಾಗುತ್ತೆ. ಅಲ್ಲಿರುವಂತಹ ಮೂಕ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ಇರುವೆ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರಾಣಿ ಅದನ್ನ ಸ್ವೀಕಾರ ಮಾಡ್ತು ಅಂತಂದ್ರೆ ಖಂಡಿತ ನಿಮಗೆ ಅದ್ಭುತವಾದಂತಹ ಯಶಸ್ಸನ್ನ ನೋಡ್ತೀರಾ. ಆಸೆ ಪಟ್ಟಿದಂತಹ, ಸಂಕಲ್ಪ ಮಾಡಿಕೊಂಡಂತಹ ಎಲ್ಲವೂ ಕೂಡ ನೆರವೇರುತ್ತೆ, ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ. ಈ ದಾಸವಾಳ ಮತ್ತು ಬೆಲ್ಲದ ಈ ತಂತ್ರಕ್ಕೆ ಅಂತಹ ಒಂದು ಅದ್ಭುತ ಶಕ್ತಿ ಇದೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಮೂಕ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಇದನ್ನು ಕೊಟ್ವಿ ಅಂದರೆ ಇರುವೆಗಳು, ಕ್ರಿಮಿಕೀಟಗಳು, ಅಲ್ಲಿರುವಂತಹ ಪಕ್ಷಿಗಳು ಯಾವುದೋ ಒಂದು ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು, ಅದನ್ನು ತಿನ್ನಬೇಕು. ಹಾಗಾಗಿ 6 ಗಂಟೆ ಒಳಗಡೆನೆ ಇದನ್ನು ಮಾಡ್ಕೊಳ್ಬೇಕು. 6 ಗಂಟೆಯ ನಂತರ ಮಾಡ್ಕೊಳ್ಬೇಡಿ. ನೀವು ಬೇಗ ಬೆಳಗ್ಗೆನೇ ಇದನ್ನು ಮಾಡಿ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ. ಸಾಯಂಕಾಲ ಒಂದು 4 ರಿಂದ ಒಂದು 5-5:30 ಒಳಗಡೆ ತಗೊಂಡು ಹೋಗ್ಬಿಟ್ಟು ಹತ್ರದಲ್ಲಿ ದೇವಾಲಯದ ಆವರಣದಲ್ಲಿರುವಂಥ ಹರಳಿ ಕಟ್ಟೆಯಲ್ಲಿಡಿ. ನಿಮ್ಗೆ ಹತ್ರದಲ್ಲಿ ಎಲ್ಲೂ ಕೂಡ ಇಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಹಸಿರು ಗಿಡ ಇದ್ದಂಥ ಜಾಗದಲ್ಲಿ, ತುಳಸಿ ಗಿಡದ ಹತ್ರ ಸ್ವಲ್ಪ ಗಾರ್ಡನ್ ಥರ ಇತ್ತು ಅಂದರೆ ಅಲ್ಲೂ ಕೂಡ ನೀವು ಇದನ್ನು ಇಟ್ಕೊಳ್ಬೋದು ಸ್ನೇಹಿತರೆ. ಪ್ರಾಣಿ ಪಕ್ಷಿಗಳು ಇದನ್ನು ಸ್ವೀಕಾರ ಮಾಡಬೇಕು. ಇರುವೆ ಆಗಿರ್ಬೋದು, ಯಾವುದೇ ತಿನ್ಬೋದು ಸ್ನೇಹಿತರೆ, ತುಂಬಾನೇ ಒಳ್ಳೇದಾಗುತ್ತೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ ನಂತರ ಜೀವನ ಬದಲಾಗುತ್ತೆ, ಅದೃಷ್ಟ ಬದಲಾಗುತ್ತೆ. ದಾಸವಾಳದ ಎಲೆ, ಬೆಲ್ಲದ ಪರಿಹಾರ ಅದ್ಭುತವಾದಂಥ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ. ಇದನ್ನ ಈ ಶ್ರಾವಣ ಮಾಸದ ಶುಕ್ರವಾರದ ದಿನ ಸಾಯಂಕಾಲದ ಒಳಗಡೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ಖಂಡಿತ ಒಳಿತನ್ನ ಕಂಡುಕೊಳ್ತೀರಾ. ನಂಬಿಕೆಯಿಂದ ಮಾಡ್ಕೊಳ್ಳಿ, ಅದೃಷ್ಟವನ್ನ ತಂದ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.